ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರಿಗೆ ಆ ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. 12:50ಕ್ಕೆ ಆ ವ್ಯಕ್ತಿಯನ್ನ ನೇತ್ರಾವತಿ ನದಿ ತೀರಕ್ಕೆ ಕರೆದುಕೊಂಡು ಬಂದ್ರು. ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಭಾರಿ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಆ ತಲೆ ಬುರುಡೆಯನ್ನು ಏನು ತಂದು ಕಂಪ್ಲೇಂಟ್ ಮಾಡಿದ್ದ ದೂರುದಾರ, ಆ ಬುರುಡೆಯ ಶವ ಎಲ್ಲಿ ಹೂತು ಹಾಕಿರ್ತಕ್ಕಂಥದ್ದು, ಅದರ ಅಸ್ಥಿಪಂಜರ ಎಲ್ಲಿದೆ ಅದನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಪೊಲೀಸರು ಹಾರೆ ಗುದ್ದಲಿ ಪಿಕಾಸಿಗಳನ್ನ ಹಿಡ್ಕೊಂಡು ಬಂದು ಆ ನಿಗೂಢ ವ್ಯಕ್ತಿಯನ್ನ ಜೊತೆಗೆ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಮಾಡುವಂತದನ್ನ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರ ಗೊತ್ತಿಲ್ಲ. ಒಟ್ಟಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಪರಿಶೀಲನೆ ನಡೆದಿದೆ. ನಿಗೂಢ ವ್ಯಕ್ತಿಯನ್ನ ಅರಣ್ಯದೊಳಗೆ ಕರೆದೊಯ್ದು ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಶವ ಹೂತಿಟ್ಟ ಜಾಗವನ್ನ ನಿಗೂಢ ವ್ಯಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೂತಿಟ್ಟ ತಲೆಬುರುಡೆಗಳು ಇನ್ನೂ ಎಲ್ಲೆಲ್ಲ ಈ ತರ ಅಸ್ಥಿಪಂಜರಗಳಿದ್ದಾವೆ ಅವುಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಹುಡುಕಾಟ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಹಳ ಬಿಗಿ ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆತ ಪೊಲೀಸರಿಗೆ ಸ್ಥಳವನ್ನ ತೋರಿಸ್ತಾ ಇದ್ದಾನೆ ಮತ್ತು ಅಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾರೆ ಗುದ್ಲಿ ಪಿಕಾಸಿ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಅಗದಿದ್ದಾರಾ, ಏನಾದ್ರೂ ಸಿಕ್ಕಿದ್ಯಾ ಆ ಕುರಿತಾದ ಮಾಹಿತಿ ಇನ್ನೂ ಬಂದಿಲ್ಲ. ಬದಲಾಗಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಸ್ಐಟಿ ಟೀಮ್ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದೆ ಆ ಸ್ಥಳಕ್ಕೆ. ಆತ ಯಾವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾನೋ, ಇದು ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರ ಅರಣ್ಯದ ಒಳಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಾಧ್ಯಮಗಳನ್ನ ಹತ್ತಿರಕ್ಕೆ ಬಿಡ್ತಾ ಇಲ್ಲ, ಅವರ ವಕೀಲರನ್ನ ಕೂಡ ಹತ್ರ ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಆ ವ್ಯಕ್ತಿ ಅಲ್ಲಿ ಸ್ಥಳವನ್ನ ತೋರಿಸ್ತಾ ಇದ್ದಾನೆ. ಹಾರೆ ಪಿಕಾಸಿನೆಲ್ಲ ತಗೊಂಡೋಗಿದ್ದಾರೆ ಪೊಲೀಸರು. ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರಿಗೆ ಆ ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. 12:50ಕ್ಕೆ ಆ ವ್ಯಕ್ತಿಯನ್ನ ನೇತ್ರಾವತಿ ನದಿ ತೀರಕ್ಕೆ ಕರ್ಕೊಂಡು ಬಂದ್ರು. ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಭಾರಿ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಆ ತಲೆ ಬುರುಡೆಯನ್ನು ಏನು ತಂದು ಕಂಪ್ಲೇಂಟ್ ಮಾಡಿದ್ದ ದೂರುದಾರ, ಆ ಬುರುಡೆಯ ಶವ ಎಲ್ಲಿ ಹೂತು ಹಾಕಿರ್ತಕ್ಕಂಥದ್ದು, ಅದರ ಅಸ್ಥಿಪಂಜರ ಎಲ್ಲಿದೆ ಅದನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಪೊಲೀಸರು ಹಾರೆ ಗುದ್ದಲಿ ಪಿಕಾಸಿಗಳನ್ನ ಹಿಡ್ಕೊಂಡು ಬಂದು ಆ ನಿಗೂಢ ವ್ಯಕ್ತಿಯನ್ನ ಜೊತೆಗೆ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಮಾಡುವಂತದನ್ನ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರ ಗೊತ್ತಿಲ್ಲ. ಒಟ್ಟಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಪರಿಶೀಲನೆ ನಡೆದಿದೆ. ನಿಗೂಢ ವ್ಯಕ್ತಿಯನ್ನ ಅರಣ್ಯದೊಳಗೆ ಕರೆದೊಯ್ದು ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಶವ ಹೂತಿಟ್ಟ ಜಾಗವನ್ನ ನಿಗೂಢ ವ್ಯಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೂತಿಟ್ಟ ತಲೆಬುರುಡೆಗಳು ಇನ್ನೂ ಎಲ್ಲೆಲ್ಲ ಈ ತರ ಅಸ್ಥಿಪಂಜರಗಳಿದ್ದಾವೆ ಅವುಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಹುಡುಕಾಟ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಹಳ ಬಿಗಿ ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆತ ಪೊಲೀಸರಿಗೆ ಸ್ಥಳವನ್ನ ತೋರಿಸ್ತಾ ಇದ್ದಾನೆ ಮತ್ತು ಅಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾರೆ ಗುದ್ಲಿ ಪಿಕಾಸಿ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಅಗದಿದ್ದಾರಾ, ಏನಾದ್ರೂ ಸಿಕ್ಕಿದ್ಯಾ ಆ ಕುರಿತಾದ ಮಾಹಿತಿ ಇನ್ನೂ ಬಂದಿಲ್ಲ. ಬದಲಾಗಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಸ್ಐಟಿ ಟೀಮ್ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದೆ ಆ ಸ್ಥಳಕ್ಕೆ. ಆತ ಯಾವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾನೋ, ಇದು ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರ ಅರಣ್ಯದ ಒಳಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಾಧ್ಯಮಗಳನ್ನ ಹತ್ತಿರಕ್ಕೆ ಬಿಡ್ತಾ ಇಲ್ಲ, ಅವರ ವಕೀಲರನ್ನ ಕೂಡ ಹತ್ರ ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಆ ವ್ಯಕ್ತಿ ಅಲ್ಲಿ ಸ್ಥಳವನ್ನ ತೋರಿಸ್ತಾ ಇದ್ದಾನೆ. ಹಾರೆ ಪಿಕಾಸಿನೆಲ್ಲ ತಗೊಂಡೋಗಿದ್ದಾರೆ ಪೊಲೀಸರು. ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರಿಗೆ ಆ ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. 12:50ಕ್ಕೆ ಆ ವ್ಯಕ್ತಿಯನ್ನ ನೇತ್ರಾವತಿ ನದಿ ತೀರಕ್ಕೆ ಕರ್ಕೊಂಡು ಬಂದ್ರು. ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಭಾರಿ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಆ ತಲೆ ಬುರುಡೆಯನ್ನು ಏನು ತಂದು ಕಂಪ್ಲೇಂಟ್ ಮಾಡಿದ್ದ ದೂರುದಾರ, ಆ ಬುರುಡೆಯ ಶವ ಎಲ್ಲಿ ಹೂತು ಹಾಕಿರ್ತಕ್ಕಂಥದ್ದು, ಅದರ ಅಸ್ಥಿಪಂಜರ ಎಲ್ಲಿದೆ ಅದನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಪೊಲೀಸರು ಹಾರೆ ಗುದ್ದಲಿ ಪಿಕಾಸಿಗಳನ್ನ ಹಿಡ್ಕೊಂಡು ಬಂದು ಆ ನಿಗೂಢ ವ್ಯಕ್ತಿಯನ್ನ ಜೊತೆಗೆ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಮಾಡುವಂತದನ್ನ ಮಾಡ್ತಾ ಇದ್ದಾರೆ.
ಮೋಸ್ಟ್ಲಿ ಅಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಪರಿಶೀಲನೆ ನಡೆದಿದೆ. ನಿಗೂಢ ವ್ಯಕ್ತಿಯನ್ನ ಅರಣ್ಯದೊಳಗೆ ಕರೆದೊಯ್ದು ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಶವ ಹೂತಿಟ್ಟ ಜಾಗವನ್ನ ನಿಗೂಢ ವ್ಯಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೂತಿಟ್ಟ ತಲೆಬುರುಡೆಗಳು ಇನ್ನೂ ಎಲ್ಲೆಲ್ಲ ಇತರ ಅಸ್ಥಿಪಂಜರಗಳಿದ್ದಾವೆ ಅವುಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಹುಡುಕಾಟ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಹಳ ಬಿಗಿ ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆತ ಪೊಲೀಸರಿಗೆ ಸ್ಥಳವನ್ನ ತೋರಿಸ್ತಾ ಇದ್ದಾನೆ ಮತ್ತು ಅಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಗುದ್ಲಿ ಪಿಕಾಸಿ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಅಗದಿದ್ದಾರಾ, ಏನಾದ್ರೂ ಸಿಕ್ಕಿದ್ಯಾ ಆ ಕುರಿತಾದ ಮಾಹಿತಿ ಇನ್ನೂ ಬಂದಿಲ್ಲ. ಬದಲಾಗಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಸ್ಐಟಿ ಟೀಮ್ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದೆ ಆ ಸ್ಥಳಕ್ಕೆ. ಆತ ಯಾವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾನೋ ಇದು ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರ ಅರಣ್ಯದ ಒಳಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಾಧ್ಯಮಗಳನ್ನ ಹತ್ತಿರಕ್ಕೆ ಬಿಡ್ತಾ ಇಲ್ಲ, ಅವರ ವಕೀಲರನ್ನ ಕೂಡ ಹತ್ರ ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಆ ವ್ಯಕ್ತಿ ಅಲ್ಲಿ ಸ್ಥಳವನ್ನ ತೋರಿಸ್ತಾ ಇದ್ದಾನೆ. ಹಾರೆ ಪಿಕಾಸಿನೆಲ್ಲ ತಗೊಂಡೋಗಿದ್ದಾರೆ ಪೊಲೀಸರು. ನೇತ್ರಾವತಿ ನದಿ ತೀರದಲ್ಲಿ ಸ್ಥಳ ಮಹಜರಿಗೆ ಆ ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ ಪೊಲೀಸರು. 12:50ಕ್ಕೆ ಆ ವ್ಯಕ್ತಿಯನ್ನ ನೇತ್ರಾವತಿ ನದಿ ತೀರಕ್ಕೆ ಕರ್ಕೊಂಡು ಬಂದ್ರು. ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಭಾರಿ ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಆ ತಲೆ ಬುರುಡೆಯನ್ನು ಏನು ತಂದು ಕಂಪ್ಲೇಂಟ್ ಮಾಡಿದ್ದ ದೂರುದಾರ, ಆ ಬುರುಡೆಯ ಶವ ಎಲ್ಲಿ ಹೂತು ಹಾಕಿರ್ತಕ್ಕಂಥದ್ದು, ಅದರ ಅಸ್ಥಿಪಂಜರ ಎಲ್ಲಿದೆ ಅದನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಪೊಲೀಸರು ಹಾರೆ ಗುದ್ದಲಿ ಪಿಕಾಸಿಗಳನ್ನ ಹಿಡ್ಕೊಂಡು ಬಂದು ಆ ನಿಗೂಢ ವ್ಯಕ್ತಿಯನ್ನ ಜೊತೆಗೆ ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರು ಮಾಡುವಂತದನ್ನ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಪರಿಶೀಲನೆ ನಡೆದಿದೆ. ನಿಗೂಢ ವ್ಯಕ್ತಿಯನ್ನ ಅರಣ್ಯದೊಳಗೆ ಕರೆದೊಯ್ದು ಎಸ್ಐಟಿ ಪರಿಶೀಲನೆ ನಡೆಸ್ತಾ ಇದೆ. ಶವ ಹೂತಿಟ್ಟ ಜಾಗವನ್ನ ನಿಗೂಢ ವ್ಯಕ್ತಿ ತೋರಿಸ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೂತಿಟ್ಟ ತಲೆಬುರುಡೆಗಳು ಇನ್ನೂ ಎಲ್ಲೆಲ್ಲ ಇತರ ಅಸ್ಥಿಪಂಜರಗಳಿದ್ದಾವೆ ಅವುಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಹುಡುಕಾಟ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಬಹಳ ಬಿಗಿ ಭದ್ರತೆಯಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆತ ಪೊಲೀಸರಿಗೆ ಸ್ಥಳವನ್ನ ತೋರಿಸ್ತಾ ಇದ್ದಾನೆ ಮತ್ತು ಅಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಗುದ್ಲಿ ಪಿಕಾಸಿ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಅಗದಿದ್ದಾರಾ, ಏನಾದ್ರೂ ಸಿಕ್ಕಿದ್ಯಾ ಆ ಕುರಿತಾದ ಮಾಹಿತಿ ಇನ್ನೂ ಬಂದಿಲ್ಲ. ಬದಲಾಗಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಎಸ್ಐಟಿ ಟೀಮ್ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿದೆ ಆ ಸ್ಥಳಕ್ಕೆ. ಆತ ಯಾವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾನೋ ಇದು ನೇತ್ರಾವತಿ ಸ್ನಾನಘಟ್ಟದಿಂದ 3 ಕಿಲೋಮೀಟರ್ ದೂರ ಅರಣ್ಯದ ಒಳಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಾಧ್ಯಮಗಳನ್ನ ಹತ್ತಿರಕ್ಕೆ ಬಿಡ್ತಾ ಇಲ್ಲ, ಅವರ ವಕೀಲರನ್ನ ಕೂಡ ಹತ್ರ ಬಿಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಆ ವ್ಯಕ್ತಿ ಅಲ್ಲಿ ಸ್ಥಳವನ್ನ ತೋರಿಸ್ತಾ ಇದ್ದಾನೆ. ಹಾರೆ ಪಿಕಾಸಿನೆಲ್ಲ ತಗೊಂಡೋಗಿದ್ದಾರೆ ಪೊಲೀಸರು.